ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪ್ರತಿ ವರ್ಷ ಆಯೋಜನೆ ಮಾಡುವಂಥ ರಾಜ್ಯ ಪತ್ರಕರ್ತರ ಸಮ್ಮೇಳನ ಈ ಬಾರಿ ಸೂಫಿ ಸಂತರ ನಾಡು ಬಸವನ ನಾಡು ಬೀದರ್ನಲ್ಲಿ ಇದೇ ಏಪ್ರಿಲ್ 11 ಮತ್ತು 12ನೇ ತಾರೀಕು ಶನಿವಾರ ಮತ್ತು ಭಾನುವಾರ 2 ದಿನಗಳ ಕಾಲ ಆಯೋಜನೆ ಮಾಡಲಾಗಿದೆ. ಈ ಸಮ್ಮೇಳನವನ್ನು ನಾಡಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಉದ್ಘಾಟನೆಯನ್ನು ಮಾಡ್ತಾಯಿದ್ದಾರೆ. ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ನಮ್ಮ ಸ್ವಾಗತ ಸಮಿತಿಯ ಅಧ್ಯಕ್ಷರು, ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು, ಅರಣ್ಯ ಸಚಿವರು ಆದಂಥ ಈಶ್ವರ್ ಖಂಡ್ರೆ ಅವರು ಅವರ ನೇತೃತ್ವದಲ್ಲಿ ಎಲ್ಲ ಸರ್ವ ಸಿದ್ಧತೆಗಳು ಕೂಡ ಆಗಿವೆ. ಬೀದರ್ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಈ ಸಮ್ಮೇಳನದ ಆತಿಥ್ಯವನ್ನು ವಹಿಸಿಕೊಂಡಿದೆ. ಎಲ್ಲಕ್ಕಿಂತ ಮಿಗಿಲಾಗಿ ಅಲ್ಲಿ 2 ದಶಕಗಳ ನಂತರ ಈ ಸಮ್ಮೇಳನವನ್ನು ಬಸವನ ನಾಡಿನಲ್ಲಿ ಬೀದರ್ನಲ್ಲಿ ಮಾಡಲಾಗ್ತಾ ಇದೆ. ಹಂಗಾಗಿ ಈ ಸಮ್ಮೇಳನದಲ್ಲಿ ನಾಡಿನ ಉದ್ದಗಲಕ್ಕೆ ಎಲ್ಲ ಜಿಲ್ಲೆಗಳ, ಎಲ್ಲ ತಾಲೂಕುಗಳ, ಎಲ್ಲ ಮೂಲೆಗಳಿಂದ ನಮ್ಮ ಪತ್ರಕರ್ತರುಗಳು ಬರ್ತಾ ಇದ್ದಾರೆ. ಈಗಾಗಲೇ ಆನ್ಲೈನಲ್ಲಿ ರಿಜಿಸ್ಟರ್ ಆಗಿರುವಂಥವ್ರು ಸಮ್ಮೇಳನಕ್ಕೆ ಬರ್ತೀವಿ ಅಂತೇಳಿ ರಿಜಿಸ್ಟರ್ ಆಗಿರುವಂಥವ್ರ ಸಂಖ್ಯೆನೇ 2,500 ದಾಟಿದೆ. ಅದರ ಆಚೆಗೂ ಕೂಡ ಹಾಗೆ ಬಂದು ಹೋಗುವಂಥವ್ರ ಸಂಖ್ಯೆ ಒಟ್ಟು 2 ದಿನಗಳ ಅವಧಿಯಲ್ಲಿ 5,000ಕ್ಕೂ ಹೆಚ್ಚು ಜನ ಪತ್ರಕರ್ತರು ಈ ಸಮ್ಮೇಳನದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹಾಗಾಗಿ ಈ ಸಮ್ಮೇಳನದಲ್ಲಿ ನಾವು ಈ ಬಾರಿ ವಿಭಿನ್ನವಾಗಿ ಆಯೋಜನೆಯನ್ನು ಮಾಡಿದ್ದೇವೆ. ಅದು ಏನು ವಿಭಿನ್ನ ಆಯೋಜನೆ ಅಂದರೆ, ಪ್ರತಿ ಬಾರಿ ಸಮ್ಮೇಳನದಲ್ಲಿ ಗೋಷ್ಠಿಗಳು ನಡೆಯೋಕ್ಕಿಂತ ವಿಭಿನ್ನವಾಗಿ ಗೋಷ್ಠಿಗಳಿವೆ. ಗಾಂಧಿ ಮತ್ತು ಅಂಬೇಡ್ಕರ್ ಈ ಬಗ್ಗೆ ಗೋಷ್ಠಿಯನ್ನು ಏರ್ಪಾಡು ಮಾಡಿದ್ದೇವೆ. ಬಹುಶಃ ಇಲ್ಲಿವರೆಗೂ ನಮ್ಮ ಗಾಂಧಿ ಮತ್ತು ಅಂಬೇಡ್ಕರ್ ಅವರು ಮೂಲತಃ ಪತ್ರಕರ್ತರು ಅನ್ನೋದೇ ಒಂದು ಕಡೆ ಮರೆತು ಹೋಗುವಂಥ ಸಂದರ್ಭದಲ್ಲಿ ಈ ಗೋಷ್ಠಿ ಅನಿವಾರ್ಯ ಇದೆ ಅಂತೇಳಿ ಈ ಗೋಷ್ಠಿಯನ್ನು ಇಟ್ಟಿದ್ದೇವೆ. ಅದನ್ನು ಎಚ್ ಕೆ ಪಾಟೀಲ್ ಅವರು ಸಚಿವರು ಉದ್ಘಾಟನೆ ಮಾಡ್ತಾರೆ. ನಮ್ಮ ಶಿವಕುಮಾರ್ ಅವರು MLC ಆಗಿದ್ದಾರೆ, ಹಿರಿಯ ಪತ್ರಕರ್ತರು, ಅವರು ವಿಷಯ ಮಂಡನೆಯನ್ನು ಮಾಡ್ತಾಯಿದ್ದಾರೆ. ಅದರ ಜೊತೆಗೆ ಕಲ್ಯಾಣ ಕರ್ನಾಟಕದಲ್ಲಿ ಈ ಸಮ್ಮೇಳನ ನಡೀತಾ ಇರೋದ್ರಿಂದ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಯ ಬಗ್ಗೆನೇ ಒಂದು ವಿಶೇಷವಾದ ಗೋಷ್ಠಿಯನ್ನು ಇಡಲಾಗಿದೆ. ಏಕೆಂದರೆ ಆ ಭಾಗದಲ್ಲಿ ಏನೆಲ್ಲ ಆಗಿದೆ, ಇನ್ನೂ ಏನಾಗಬೇಕು ಅಂಥ ವಿಚಾರದಲ್ಲಿ ಚಿಂತನೆ ಮಂಥನೆ ನಡೀಲಿ ಅನ್ನುವ ಕಾರಣಕ್ಕಾಗಿ ಆ ಗೋಷ್ಠಿಯನ್ನು ಇಡಲಾಗಿದೆ. ಹಾಗೆ ನಮ್ಮ ಮಾಹಿತಿ ಹಕ್ಕು ಆಯೋಗ, ಇದರಲ್ಲಿ ಈಗಾಗಲೇ ಸುಮಾರು ಜನ ನಮ್ಮ ಪತ್ರಕರ್ತರುಗಳೇ ಅದರೊಳಗಡೆ ಆಯುಕ್ತರುಗಳಾಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪತ್ರಕರ್ತರು ಮತ್ತು ಮಾಹಿತಿ ಆಯೋಗ ಈ ವಿಷಯವನ್ನು ಕುರಿತು ಒಂದು ಗೋಷ್ಠಿಯನ್ನು ಇಟ್ಟಿದ್ದೇವೆ. ಅದರಲ್ಲಿ ರುದ್ರಣ್ಣಾರ್ತಿಕೋಟೆಯವರು, ಬದ್ರುದ್ದೀನ್ ಅವರು, ಹಾಗೆ ವೆಂಕಟ ಸಿಂಗ್ ಅವರು ಆಯುಕ್ತರುಗಳು, ಅವರುಗಳು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆ ಮತ್ತೊಂದು ಗೋಷ್ಠಿಯನ್ನು ಇಟ್ಟಿದ್ದೇವೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಮತ್ತು ಡಿಜಿಟಲೀಕರಣದ ಪ್ರಭಾವ ಅಂತೇಳಿ. ಇದರ ಬಗ್ಗೆ ಕನ್ನಡಪ್ರಭದ ಪ್ರಧಾನ ಸಂಪಾದಕರಾದಂಥ ರವಿ ಹೆಗ್ಡೆ ಅವರು, ಹಾಗೆ ಸುವರ್ಣ ಟಿವಿಯ ಮುಖ್ಯಸ್ಥರಾದಂಥ ಪ್ರಶಾಂತ್ ನಾಥ್ ಅವರು, ಹಾಗೆ ರಶ್ಮಿ ಅವರು ಪ್ರಜಾವಾಣಿ, ಹಾಗೆ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾದಂಥ ಆಯುಷಾ ಖಾನಂ ಮೇಡಮ್ ಅವರು ಭಾಗವಹಿಸ್ತಾ ಇದ್ದಾರೆ. ಹೀಗೆ ಎಲ್ಲವೂ ಕೂಡ ವಿಭಿನ್ನವಾಗಿರುವಂಥ ಗೋಷ್ಠಿಗಳನ್ನು ನಾವು ಇಟ್ಟಿದ್ದೇವೆ. ಅದರ ಜೊತೆಗೆ ಸಮ್ಮೇಳನದಲ್ಲಿ ನಮ್ಮ ಪ್ರತಿನಿಧಿಗಳ ಸಮಾವೇಶ ಕೂಡ ನಡೆಯುತ್ತೆ. ಸಮಾವೇಶದಲ್ಲಿ ನಮ್ಮ ಸಾಮಾನ್ಯ ಸದಸ್ಯರ ಬೇಡಿಕೆಗಳೇನು, ಹಕ್ಕೊತ್ತಾಯಗಳೇನು, ಸರ್ಕಾರದ ಮುಂದೆ ನಾವು ಇನ್ನೂ ಮಂಡನೆ ಮಾಡಬೇಕಾದಂಥ ವಿಚಾರಗಳೇನು, ಸರ್ಕಾರದಿಂದ ಆಗಬೇಕಾಗಿರೋ ಸೌಲಭ್ಯಗಳು ಇನ್ನೂ ಏನೇನು ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ಚರ್ಚೆ ನಡೀತಾ ಇದೆ. ಅದಾದ ನಂತರ ಪ್ರತಿ ವರ್ಷ ನಮ್ಮ ಸಮ್ಮೇಳನದಲ್ಲಿ ವಿಶೇಷವಾಗಿ ನಮ್ಮ ವೃತ್ತಿ ಬಾಂಧವರನ್ನು ಗುರುತು ಮಾಡಿ ಅವರಿಗೆ ಗೌರವಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಅದು ಅವರವರ ಪ್ರತಿಭೆಗಳನ್ನು ಆಧರಿಸಿ ಅವರ ಕಳಿಸಿರುವಂಥ ವರದಿಗಳ ಆಧಾರದ ಮೇಲೆ ಆಯ್ಕೆ ಮಾಡುವುದು ಒಂದು ಭಾಗ, ಮತ್ತೊಂದು ಅವರ ಸೀನಿಯಾರಿಟಿಯನ್ನು ಗುರುತು ಮಾಡಿ ಆಯ್ಕೆ ಮಾಡುವಂಥದ್ದು ಮತ್ತೊಂದು ಭಾಗ. ಹೀಗೆ ಎಲ್ಲ ವಿಭಿನ್ನ ನೆಲೆಗಳಲ್ಲಿ ಇರುವಂಥ, ಅದು ಪ್ರಾದೇಶಿಕ ಪತ್ರಿಕೆ ಇರ್ಬೋದು, ಸ್ಥಳೀಯ ಪತ್ರಿಕೆ ಇರ್ಬೋದು, ರಾಜ್ಯ ಮಟ್ಟದ ಪತ್ರಿಕೆ ಇರ್ಬೋದು, ಅಥವಾ ಅದು ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಬೇರೆ ಬೇರೆ ಮಾಧ್ಯಮಗಳಲ್ಲಿ ಕೆಲಸ ಮಾಡುವಂಥ ಎಲ್ಲ ಪತ್ರಕರ್ತರನ್ನು ಅವತ್ತು ನಮ್ಮ ಪ್ರಶಸ್ತಿಗೆ ಏನು ಆಯ್ಕೆ ಆಗಿದ್ದಾರೆ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡುವಂಥ ಸಮಾರಂಭವನ್ನು ಕೂಡ ಅವತ್ತು ಮಾರನೇ ದಿನ ಅಂದರೆ 12ನೇ ತಾರೀಕು ಮಧ್ಯಾಹ್ನ ಅಲ್ಲಿ ಆಯೋಜನೆಯನ್ನು ಮಾಡಲಾಗಿದೆ. ಈ ಸಮಾರಂಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದಂಥ KV ಪ್ರಭಾಕರ್ ಅವರು ಬರ್ತಾಯಿದ್ದಾರೆ. ಹಾಗೆ ವಿರೋಧ ಪಕ್ಷದ ನಾಯಕರಾದಂಥ KR ಅಶೋಕ್ ಅವರು, ವಿಧಾನಸಭೆ ಸ್ಪೀಕರ್ ಆದಂಥ UT ಖಾದರ್ ಅವರು, ಹಾಗೆ ಮತ್ತು ಅಲ್ಲಿಯ ಸಚಿವರುಗಳಾದಂಥ ಪ್ರಿಯಾಂಕ ಖರ್ಗೆ, ಶರಣ್ ಪ್ರಕಾಶ್ ಪಾಟೀಲ್, ಬೋಸರಾಜ್, ಹಾಗೆ ಅಜಯ್ ಸಿಂಗ್ ಸೇರಿದಂತೆ ಅನೇಕರು ಭಾಗವಹಿಸ್ತಾ ಇದ್ದಾರೆ. ವಾರ್ತಾ ಇಲಾಖೆಯ
ಆಯುಕ್ತರಾದಂಥ ನಿಂಬಾಳ್ಕರ್ ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದರ ಜೊತೆಗೆ ಒಂದಷ್ಟು ವಿಭಿನ್ನವಾಗಿ ನಾವು ಅಲ್ಲಿ ಆಯೋಜನೆ ಮಾಡಿರುವಂಥ ಸಮ್ಮೇಳನದಲ್ಲಿ ಫೋಟೋ ಎಕ್ಸಿಬಿಷನ್ ಕೂಡ ಇರುತ್ತೆ. ನಾಡಿನಾದ್ಯಂತ ಅನೇಕರು ನಮ್ಮ ಸುದ್ದಿ ಮನೆಯಲ್ಲಿ ಕೆಲಸ ಮಾಡುವಂಥ ಫೋಟೋಗ್ರಾಫರ್ಸು ಅವರು ಫೋಟೋಗಳನ್ನು ಎಕ್ಸಿಬಿಟ್ ಮಾಡ್ತಾಯಿದ್ದಾರೆ. ಜೊತೆಗೆ ವ್ಯಂಗ್ಯಚಿತ್ರ ಪ್ರದರ್ಶನ ಕೂಡ ಆಯೋಜನೆ ಮಾಡಿದ್ದೇವೆ. ಅದರಲ್ಲಿ ನಮ್ಮ ಸುದ್ದಿ ಮನೆಗೆ ವ್ಯಂಗ್ಯಚಿತ್ರ ಅನ್ನೋದು ಭಾಳ ಪ್ರಮುಖವಾದ ಅಂಶ. ಹಾಗಾಗಿ ಅಲ್ಲಿ ವ್ಯಂಗ್ಯಚಿತ್ರಕಾರರು ಕೂಡ ಅಲ್ಲಿ ಬರ್ತಾಯಿದ್ದಾರೆ. ಜೊತೆಗೆ ನಮ್ಮ ಕಳೆದ ಬಾರಿ ತುಮಕೂರಿನಲ್ಲಿ ನಡೆದಂಥ ಸಮ್ಮೇಳನದಲ್ಲಿ ಕ್ಯಾಮ್ರಾ ಎಕ್ಸಿಬಿಷನ್ ಮಾಡಿದ್ದು ಭಾಳ ವಿಭಿನ್ನವಾಗಿ ಎಲ್ಲರ ಗಮನವನ್ನು ಸೆಳೆದಿತ್ತು. ಅದನ್ನು ಕೂಡ ಇಲ್ಲಿ ಬೀದರ್ ಸಮ್ಮೇಳನದಲ್ಲಿ ನಾವು ಆಯೋಜನೆಯನ್ನು ಮಾಡಿದ್ದೇವೆ. ಹಾಗೆ ಎಲ್ಲ ರೀತಿಯಲ್ಲಿ ಬೀದರ್ನಲ್ಲಿ ಸಮಗ್ರವಾಗಿ ಒಂದು ಪತ್ರಕರ್ತರು ಇಡೀ ದಿನ 2 ದಿನಗಳ ಕಾಲ ಅಲ್ಲಿ ಇಡೀ ಬೀದರ್ನೊಳಗಡೆ ನಮ್ಮ ಸಂಭ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಏನೇನೆಲ್ಲ ವ್ಯವಸ್ಥೆ ಬೇಕೋ ಎಲ್ಲವನ್ನು ಕೂಡ ಮಾಡಲಾಗಿದೆ. ಅಲ್ಲಿ ಸ್ವಾಗತ ಸಮಿತಿಯ ಅಧ್ಯಕ್ಷರಾದಂಥ ಈಶ್ವರ ಖಂಡ್ರೆ ಅವರು, ಜಿಲ್ಲಾಧ್ಯಕ್ಷರಾದಂಥ ಆನಂದ್ ದೇವಪ್ಪ ಅವರ ನೇತೃತ್ವದಲ್ಲಿ ಈ ಎಲ್ಲ ಸಮ್ಮೇಳನದ ಆಯೋಜನೆ ಮಾಡಲಾಗಿದೆ. ಪತ್ರಕರ್ತರ ಪಾಲಿಗೆ ಏಪ್ರಿಲ್ 11 ಮತ್ತು 12 2 ದಿನಗಳ ಕಾಲ ನಮ್ಮ ಬೀದರ್ನಲ್ಲಿ ನಮ್ಮದೇ ಸಡಗರ, ನಮ್ಮದೇ ಹಬ್ಬ, ಪತ್ರಕರ್ತರದೇ ಜಾತ್ರೆ, ಪತ್ರಕರ್ತರದೇ ಹಬ್ಬ. ಹಾಗಾಗಿ ಎಲ್ಲರೂ ಸಂಭ್ರಮದಲ್ಲಿ 2 ದಿನಗಳ ಕಾಲ ಭಾಗಿಯಾಗೋಣ. ತಪ್ಪದೇ ತಾವೆಲ್ಲರೂ ಕೂಡ ಬನ್ನಿ. ಅರ್ಥಪೂರ್ಣವಾದ ಸಮ್ಮೇಳನಕ್ಕೆ ನಾವೆಲ್ಲರೂ ಕೂಡ ಸಾಕ್ಷೀಭೂತರಾಗೋಣ. ಹಾಗಾಗಿ ಸಮ್ಮೇಳನಕ್ಕೆ ತಾವೆಲ್ಲರೂ ಕೂಡ ತಪ್ಪದೇ ಬರಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೀನಿ. ಧನ್ಯವಾದ.